ಸಿಂಪಲ್ಲಾಗಿ ಮ್ಯಾಂಗೋ ಮೂಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಮ್ಯಾಂಗೋ ಮೂಸ್ ರೆಡಿ ಆಗುತ್ತೆ. ಮಾಡೋದು ತುಂಬ ಈಸಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. 25 ml ವಿಪಿಂಗ್ ಕ್ರೀಮ್ನ ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಕೇಕ್ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಬೇಕು. 4ರಿಂದ 5 ನಿಮಿಷನಾದರೂ ಬ್ಲೆಂಡ್ ಮಾಡ್ಕೊಬೇಕು. ಕ್ರೀಮು ತುಂಬ ಸಾಫ್ಟಾಗಿರಬೇಕು. ಸೇಮ್ ನಾವು ಕೇಕಿಗೆ ಹೇಗೆ ಕ್ರೀಮ್ ರೆಡಿ ಮಾಡ್ಕೊತೀವೋ ಅದೇ ಥರ ಮಾಡ್ಕೊಬೇಕು. ಇವಾಗ ಕ್ರೀಮ್ ರೆಡಿಯಾಗಿದೆ. 1 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡದಾಗಿದೆ. ನಿಮ್ಮ ಹತ್ರ ಚಿಕ್ಕ ಮಾವಿನ ಹಣ್ಣು ಇದ್ದರೆ 2 ತೊಗೊಳ್ಳಿ. ಸ್ವೀಟು ಸ್ವಲ್ಪ ಜಾಸ್ತಿ ಇರಲಿ, ಹುಳಿ ಕಮ್ಮಿ ಇರಲಿ. ಪೂರ್ತಿ ಸಿಪ್ಪೆ ತೆಗೆದು ಈ ಥರ ಸಣ್ಣ ಸಣ್ಣ ಪೀಸ್ಗಳು ಕಟ್ ಮಾಡಿಕೊಂಡು ಅದನ್ನ ನೀಟಾಗಿ ಪ್ಯೂರಿ ಮಾಡ್ಕೊಬೇಕು. ನಿಮ್ಮ ಹತ್ರ ಈ ಥರ ಬ್ಲೆಂಡರ್ ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡು 1-2 ರೌಂಡ್ ರುಬ್ಕೊಂಡ್ರೆ ಸಾಕಾಗುತ್ತೆ. ಮಿಲ್ಕ್ ಮೇಡು ಸುಮಾರು ಒಂದು 20-25 ml ತೊಗೊಂಡಿದ್ದೀನಿ. ನೀವು ಸ್ವೀಟಿಗೆ ನೋಡ್ಕೊಂಡು ತಗೊಳ್ಳಿ. ಇದೆರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇನ್ನೊಂದು ರೌಂಡು ಮಿಕ್ಸಿ ಹಾಕ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದರಲ್ಲಿ ವಿಪಿಂಗ್ ಕ್ರೀಮ್ ಹಾಕ್ಕೊಳ್ಳೋಣ. ವಿಪಿಂಗ್ ಕ್ರೀಮ್ ಹಾಕಿದ್ಮೇಲೆ ಮಿಕ್ಸಿಯಲ್ಲಿ ಹಾಕಬಾರ್ದು. ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ಒಂದು ಗ್ಲಾಸಲ್ಲಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ನೀವು ಸ್ಪೂನಲ್ಲಿ ಕೂಡ ಹಾಕ್ಕೊಬೋದು. ಇವಾಗ ನಾನು ಮಾಡಿದಂಥ ಮೆಷರ್ಮೆಂಟ್ಸಲ್ಲಿ ನಿಮಗೆ ಸುಮಾರು ಈ ಥರ ಒಂದು 10 ಕಪ್ ಬರುತ್ತೆ. ನಾನಿಲ್ಲಿ 2 ಕಪ್ಪಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಕ್ರೀಮ್ ಹಾಕಿದ್ಮೇಲೆ ಚೆನ್ನಾಗಿ ಟ್ಯಾಪ್ ಮಾಡ್ಕೊಬೇಕು. ನೋಡಿ ನನ್ನ ಸ್ಪೂನಲ್ಲಿ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಈ ಥರ ಹಾಕ್ಕೊಬೋದು ನೀವು. ಮಕ್ಕಳಿಂದ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ. ಇದ್ರ ಮೇಲೆ 2 ಚೆರಿ ಫ್ರೂಟ್ನ ಇಡ್ತಾ ಇದ್ದೀನಿ. ಜಸ್ಟ್ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. 1 ಪೀಸ್ ಮ್ಯಾಂಗೋ ಇಡೋಣ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮ್ಯಾಂಗೋ ಮೂಸ್ ರೆಡಿ ಆಯಿತು ಅಂತ. ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.